KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕ ನಂತರ ಚಾಯ್ಸ್ ಎಂಟ್ರಿ ಆಪ್ಷನ್ ಇರಲ್ಲ. ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಲೇಬೇಕು. ಅದಕ್ಕೋಸ್ಕರ ನಿಮಗೆ ಅದು ಸೀಟ್ ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಹೇಳಿದ್ರೆ ಫೀಸನ್ನು ಪೇ ಮಾಡೋದು. ಓಕೆನಾ? ಈಗ ನೀವೀಗ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿತ್ತು, ಅದಂತರ ಆ ಕಾಲೇಜ್ಗೆ ಫೀಸನ್ನು ಪೇ ಮಾಡಿ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಬಂದಿದ್ರಿ. ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇರೆ ಯಾವುದೊಂದು ಕಾಲೇಜ್ ಅಲಾಟ್ ಆಗಿದೆ ಅಂದ್ಕೊಳ್ಳೋಣ. ಹಾಗಿದ್ದಾಗ ಈಗ ಸೆಕೆಂಡ್ ರೌಂಡಲ್ಲಿ ಏನು ಫೀಸನ್ನು ಪೇ ಮಾಡಿದ್ರಿ, ಅದನ್ನು ಕೂಡ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇರೆ ಕಾಲೇಜಿನ ಅಲಾಟ್ ಆಗಿರುತ್ತೆ, ಅದಕ್ಕೆ ಕನ್ಸಿಡರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಒಂದು ಹೇಳೋದಾದ್ರೆ, ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ತು, ಅದಕ್ಕೆ 1,15,000 ಪೇ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಬಂದ್ರಿ, ಇಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು, ಅದಕ್ಕೂ ಕೂಡ 1,15,000 ಫೀಸ್ ಇತ್ತು ಅಂತ ಹೇಳಿದ್ರೆ ಮೊದಲೇನು ಫೀಸನ್ನು ಪೇ ಮಾಡಿದ್ರಿ ಅದೇ ಫೀಸನ್ನು ಈಗ ಕನ್ಸಿಡರ್ ಮಾಡ್ತಾರೆ. ಅದಂದ್ರೆ ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ತೀರಾ. ಈಗ ಮತ್ತೊಂದು ಯಾವ ಸ್ಟೂಡೆಂಟ್ ಇದ್ರು, ಅವರು ಕೂಡ ಸೆಕೆಂಡ್ ರೌಂಡ್ ಏನಿತ್ತು ಅಲ್ಲಿ ಅಲಾಟ್ ಆದಂತಹ ಕಾಲೇಜ್ಗೆ ಅವರು ಫೀಸನ್ನು ಪೇ ಮಾಡಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಬಂದಿದ್ದಾರೆ. ಈಗ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಫೀಸ್ 40,000 ಇತ್ತು. ಈಗ ಸಿಕ್ಕಿರುವಂತಹ ಕಾಲೇಜ್ನ ಫೀಸ್ 1 lakh ಇದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಫೀಸ್ ಏನಿದೆ ಅಂದರೆ 1 lakh ಒಳಗಡೆ 40,000 ಆಲ್ರೆಡಿ ಪೇ ಮಾಡಿದ್ದೀರಾ. ಸೊ ಅದನ್ನು ಬಿಟ್ಟು ಎಕ್ಸ್ಟ್ರಾ ಫೀಸ್ ಏನಿದೆ 60,000 ಅದನ್ನು ಪೇ ಮಾಡೋದಕ್ಕೆ ಹೇಳ್ತಾರೆ. ಅದನ್ನು ನೀವು ಪೇ ಮಾಡಬೇಕು. ಅದರ ನಂತರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು. ಈಗ ಮತ್ತೊಂದು ಕೇಸ್ ಕೂಡ ಇರುತ್ತೆ. ಏನಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಏನಿದೆ ಅದರಲ್ಲಿ ಆ ವಿದ್ಯಾರ್ಥಿಗಳು 1,15,000 ಪೇ ಮಾಡಿ ಆಗಿದೆ. ಈಗ ಅವರಿಗೆ ಹೊಸದಾಗಿ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅದರ ಫೀಸ್ 40,000 ಇದೆ ಅಂತ ಅಂದ್ಕೊಳ್ಳೋಣ. ಅಂದ್ರೆ ಆಲ್ರೆಡಿ ಅವರು ಜಾಸ್ತಿ ಪೇ ಮಾಡಿದ್ದಾರೆ, ಈಗ ಸಿಕ್ಕಿರುವಂತಹ ಕಾಲೇಜ್ನ ಫೀಸ್ ಕಡಿಮೆ ಇದೆ. ಹಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಫೀಸನ್ನು ಏನು ಪೇ ಮಾಡಿದ್ರಿ ಅದನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಅಂದ್ರೆ ಈಗ ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ. ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ನೀವು ಎಷ್ಟು ಎಕ್ಸಸ್ ಫೀಸನ್ನು ಪೇ ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುತ್ತೆ, ಸರಿನಾ? ಅದರ ನಂತರ ನೀವೇನು ಮಾಡ್ತೀರಾ, ಆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ತೀರಾ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. ಅದೇ ನೀವು ಎಕ್ಸಸ್ ಫೀಸ್ ಅಂದರೆ ಹೆಚ್ಚಿಗೆ ಫೀಸನ್ನು ಏನು ಪೇ ಮಾಡಿದ್ರಿ ಅದನ್ನು ನೀವು ಪಡೆದುಕೊಳ್ಳೋದಕ್ಕೆ ಮುಂದೆ ಫೀ ರೀಫಂಡ್ ಲಿಂಕ್ ಅಂತ ಕೊಡ್ತಾರೆ. ಮಾಪಪ್ ರೌಂಡ್ ಕೂಡ ಮುಗಿಬೇಕು, ಅದರ ನಂತರ ಫೀ ರೀಫಂಡ್ ಲಿಂಕ್ ಅಂತ ಕೊಡ್ತಾರೆ. ಆ ಟೈಮಲ್ಲಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟರೆ ನಮ್ಮ ಕೇದವರು ನಿಮ್ಮ ಅಕೌಂಟ್ಗೆ ಎಕ್ಸ್ಟ್ರಾ ಫೀಸನ್ನು ಏನು ಪೇ ಮಾಡಿದರೆ ಅದನ್ನು ರಿಟರ್ನ್ ಮಾಡ್ತಾರೆ. ಈ ರೀತಿ ಪ್ರಾಸೆಸ್ ಇರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 3 ಕೊಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಬಂದಿದ್ರಿ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಕಾಲೇಜ್ ಅಲಾಟ್ ಆಗಿದ್ರೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಫೀ ಪೇಮೆಂಟ್ಗೋಸ್ಕರ ಚಲನ್ ಡೌನ್ಲೋಡ್ ಮಾಡ್ಕೋತೀರಾ, ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡ್ತೀರಾ. ಅದ ನಂತರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ತೀರಾ. ಈ ರೀತಿ ಪ್ರಾಸೆಸ್ ಇರುತ್ತೆ. ನಂತರ ಬೇರೆ ನೋಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಜೈ ಹಿಂದ್, ವಂದೇ ಮಾತರಂ.